ಹಾಯ್ ಹೆಲೋ ಎಲ್ಲ ನನ್ನ ಕರ್ನಾಟಕದ ಕನ್ನಡಿಗರಿಗೆ ನಮಸ್ಕಾರ. ನನ್ನ ಹೆಸರು ರಚನಾ ಗೌಡ. ಕರ್ನಾಟಕದ ಕನ್ನಡಿಗರು ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಭರವಸೆ ಮೇಲೆ ನನ್ನ ಮೊದಲನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ನನ್ನ ಪಾಪು ಹಾಗೂ ನನ್ನ ತಂಗಿ ಜೊತೆ ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀವಿ. ಮಲ್ಲೇಶ್ವರಮಲ್ಲಿರೋ ಅತಿ ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ ಮಂತ್ರಿ ಸ್ಕ್ವೇರ್ಗೆ ಬಂದಿದ್ದೀವಿ. ಮಾಲ್ ಆಚೆ ಕೂಡ ಹೆಣ್ಮಕ್ಳಿಗೆ ಬೇಕಾಗಿರೋ ಆಕ್ಸೆಸರೀಸು ಥಿಂಗ್ಸು ನಿಮಗೆ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ. ಈಗ ನಾವು ಮಾಲ್ ಎಂಟ್ರೆನ್ಸ್ ಗ್ರೌಂಡ್ ಫ್ಲೋರಲ್ಲಿ ಇದ್ದೀವಿ. ಸೊ ಇದು ನನ್ನ ಮೊದಲನೇ ವ್ಲಾಗ್ ಆಗಿರೋದ್ರಿಂದ ಏನಾದರೂ ತಪ್ಪಾದಲ್ಲಿ ಕ್ಷಮಿಸ್ಬಿಡಿ. ಆ್ಯಂಡ್ ಏನೆಲ್ಲ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಬೇಕೋ ಅದನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ, ನನಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೆಲ್ಪ್ ಆಗುತ್ತೆ. ನಾವಿವತ್ತು ಮಾಲಿಗೆ ಬಂದಿರೋ ಉದ್ದೇಶ ಶಾಪಿಂಗ್ ಮಾಡೋದಕ್ಕೆ. ಸೊ ಫಸ್ಟ್ ಫ್ಲೋರಲ್ಲಿ ಝೂಡಿಯೋ ಅಂತ ಒಂದು ಶೋರೂಮ್ ಇದೆ. ಎಲ್ಲ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಯೋಚನೆ ಮಾಡೋದು ಒಂದೇ, ಮಾಲ್ಗಳಲ್ಲಿ ನಾವೇನು ತೊಗೊಳೋದಕ್ಕಾಗಲ್ಲ ಅಂತ. ನಾವು ಕೂಡ ಹೀಗೆ ಚಿಕ್ಕವರಿದ್ದಾಗ ಮಾಲಲ್ಲಿ ತುಂಟಾಟ ಆಡ್ತಾ ಇದ್ವಿ. ನೋಡಿ ನನ್ನ ಮಗಳು ನನಗೆ ಶಾಪಿಂಗ್ ಮಾಡೋದಕ್ಕೆ ಬಿಡ್ದಾಳೆ, ಎಷ್ಟು ತೊಂದರೆ ಕೊಡ್ತಾ ಇದ್ದಾಳೆ. ಬನ್ನಿ ನನ್ನ ತಂಗಿ ಶ್ವೇತಾ ಗೌಡ ಏನು ತಗೋತಾ ಇದ್ದಾರೆ ಅಂತ ನೋಡೋಣ. ನನ್ನ ಪಾಪುಗೆ ಯಾವಾಗಲೂ ಡ್ರೆಸ್ ಸೆಲೆಕ್ಟ್ ಮಾಡೋದು ನನ್ನ ತಂಗಿನೇ. ಓಕೆ, ಡ್ರೆಸ್ ತೊಗೋಬೇಕಾದ್ರೆ ನನ್ನ ತಂಗಿ ತ್ರಿಷಿಮಾ ಇಬ್ಬರು ಯಾವಾಗಲೂ ಹೀಗೆ ಕಿತ್ತಾಡೋದು. ನಾವು ಯಾಕೆ ಯಾವಾಗಲೂ ಝೂಡಿಯೋ ಚೂಸ್ ಮಾಡ್ತೀವಿ ಅಂದರೆ ಇಲ್ಲಿ ಬೇಬೀಸ್ಗೆ ಮಾಡರ್ನ್ ಕಲೆಕ್ಷನ್ ಸಿಗುತ್ತೆ ಆ್ಯಂಡ್ ಅದು ಕೂಡ ಬೆಸ್ಟ್ ಪ್ರೈಸಸಲ್ಲಿ ಸಿಗುತ್ತೆ. ಹಾಗಾಗಿ ನಾವಿಲ್ಲೇ ಯಾವಾಗಲೂ ತೊಗೋತೀವಿ. ನನ್ನ ಮಗಳಿಗಂತೂ ಏನೇನು ನೋಡ್ತಾಳೆ ಅದನ್ನೆಲ್ಲ ಕೊಡಿಸ್ಬೇಕು, ಕೊಡಿಸಿಲ್ಲ ಅಂದರೆ ಅಲ್ಲೇ ಹಠ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾಳೆ. ನಾನು ಒಂದು ಆಫೀಸ್ ವೇರ್ ಬ್ಲ್ಯಾಕ್ ಕಲರ್ ಸ್ಲಿಪ್ಪರ್ ತೊಗೋಬೇಕಿತ್ತು. ಸೊ ತುಂಬ ಥರ ಬ್ಲ್ಯಾಕ್ ಕಲರ್ ಸ್ಲಿಪ್ಪರ್ಸ್ ಇತ್ತು, ಅದರಲ್ಲಿ ನನಗೆ ಇದಿಷ್ಟ ಆಯಿತು, ಹಾಗಾಗಿ ನಾನು ತಗೊಂಡೆ. ಝೂಡಿಯೋ ಅಲ್ಲಿ ಶಾಪಿಂಗ್ ಮಾಡೋದು ತುಂಬ ಈಸಿ, ಬಟ್ ಕ್ಯೂ ಅಲ್ಲಿ ನಿಂತ್ಕೊಂಡು ಬಿಲ್ಲಿಂಗ್ ಕೌಂಟರಲ್ಲಿ 15-20 ಮಿನಿಟ್ಸ್ ವೆಯ್ಟ್ ಮಾಡಬೇಕಾಗುತ್ತೆ, ಯಾಕಂದರೆ ಅಷ್ಟು ಕ್ರೌಡ್ ಇರುತ್ತೆ. ನಮ್ಮಿಬ್ಬರದು ಕೆಲವೊಂದು ಪರ್ಸ್ನಲ್ ವೇರ್ ಪಾಪುಗೆ ಡ್ರೆಸ್ ಮತ್ತು ಸ್ಲಿಪ್ಪರ್ಸ್ನೆಲ್ಲ ತೊಗೊಂಡು ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರಿಗೆ ಬಂದ್ವಿ. ಮೇಲೆ ಬಂದಿದ ತಕ್ಷಣ ಫಸ್ಟ್ ಕಾಣಿಸಿದೆ ಟ್ರೈನ್ ಗೇಮ್. ಇದನ್ನೆಲ್ಲ ನೋಡಿದ್ರೆ ಮಕ್ಕಳು ಮುಂದಕ್ಕೆ ಹೋಗೋಕೆ ಬಿಡ್ತಾರ, ಅಲ್ಲೇ ಆಟ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾಳೆ. ಗ್ರೌಂಡು ಫಸ್ಟ್ ಫ್ಲೋರಲ್ಲಿ ತಪ್ಪಿಸ್ಕೊಂಡು ಬಂದ್ವಿ, ಸೆಕೆಂಡ್ ಫ್ಲೋರಲ್ಲಿ ತಗ್ಲಾಕೊಂಡ್ವಿ. ಮನೇಲಿ ಎಷ್ಟೇ ಪ್ಲೇ ಆ್ಯಕ್ಟಿವಿಟೀಸ್ ಗೇಮ್ಸ್ ತಂದು ಕೊಟ್ಟರು ಆಚೆ ಈ ಥರ ಇನ್ವೆಸ್ಟ್ ಮಾಡೋದನ್ನು ತಪ್ಪಿಸೋಕ್ಕಾಗಲ್ಲ. ಜಸ್ಟ್ ಒಂದು ರೌಂಡ್ ಬರೋದಕ್ಕೆ 100 ರೂಪೀಸ್ ತೊಗೊತಾರೆ. ಇದೆಲ್ಲ ಮಕ್ಕಳಿಗೆ ಎಲ್ಲಿ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಆಚೆ ಬರಬೇಕಾದ್ರೆ ಇವರಿಗೆ ಅಂತಲೇ 2-3,000 ಎಕ್ಸ್ಟ್ರಾ ಇಟ್ಕೊಬರ್ಬೇಕು. ಜೀಪು ಟ್ರೈನು ಕಾರು ಆಡ್ಸೋದಲ್ದಲೇ ಇಲ್ಲಿ ನೋಡಿ. ಸೆಕೆಂಡ್ ಫ್ಲೋರಿಂದ ಥರ್ಡ್ ಫ್ಲೋರಿಗೆ ಬಂದ್ವಿ. ಇಲ್ಲಿ ಮಕ್ಕಳಿಗೆ ಅಂತಲೇ ಸಪ್ರೇಟಾಗಿ ಪ್ಲೇ ಏರಿಯಾ ಆ್ಯಕ್ಟಿವಿಟೀಸ್ ಇದೆ. ಸೊ 1000 ರೂಪೀಸ್ಗೆ 1 ಅವರ್ ಕೊಡ್ತಾರೆ. ಹಾಗೆ ಟ್ಯಾಗ್, ಬಿಸ್ಕೆಟ್, ಸಾಕ್ಸ್ ಕೊಡ್ತಾರೆ. ಸಾಕ್ಸ್ ನೀವು ಮನೆಯಿಂದ ತೊಗೊಂಡು ಬಂದಿಲ್ಲ ಅಂದರೆ ಅದಕ್ಕೆ ಎಕ್ಸ್ಟ್ರಾ 100 ರೂಪಾಯಿ ಕೊಟ್ಟು ತೊಗೋಬೇಕಾಗತ್ತೆ. ತ್ರಿಷಿಮಾ ಹೆಚ್ಚಾಗಿ ನನಗಿಂತ ನನ್ನ ತಂಗಿ ಜೊತೆನೇ ಕ್ಲೋಸ್ ಇರೋದು. ಯಾಕಂದರೆ ನಾನು ನನ್ನ ವರ್ಕ್ ಬ್ಯುಸಿಯಲ್ಲಿ ಇರ್ತೀನಿ, ಹಾಗಾಗಿ ನಮ್ಮಮ್ಮ ಮತ್ತು ನನ್ನ ತಂಗಿ ಇಬ್ಬರು ತುಂಬ ಚೆನ್ನಾಗಿ ನೋಡ್ಕೋತಾರೆ. ನನ್ನ ಲೈಫಲ್ಲಿ ನನ್ನ ತಂಗಿ ನಮ್ಮಮ್ಮನ ಪಡೆಯೋದಕ್ಕೆ ತುಂಬ ಅದೃಷ್ಟ ಮಾಡಿದ್ದೀನಿ. ಪ್ಲೇ ಏರಿಯಾದಲ್ಲಿ ಚಿಲ್ಡ್ರನ್ಸ್ ಜೊತೆ ಒಬ್ಬರು ಪೇರೆಂಟ್ ಮಾತ್ರ ಹಲೋ ಮಾಡ್ತಾರೆ. ಹಾಗಾಗಿ ನನ್ನ ತಂಗಿ ನನ್ನ ಪಾಪು ಜೊತೆ ಹೋದಳು. ಸಮ್ಮರ್ ಟೈಮಲ್ಲಿ ಅಥವಾ ವೀಕೆಂಡ್ಸ್ ಟೈಮಲ್ಲಿ ಮಕ್ಕಳನ್ನು ಎಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಮಂತ್ರಿ ಸ್ಕ್ವೇರ್ ಅಥವಾ ಲೂಲು ಮಾಲ್ಗೆ ಕರ್ಕೊಂಡು ಹೋಗಿ. ಪ್ರತಿ ವೀಕೆಂಡ್ಸ್ ಟೈಮಲ್ಲೂ ನನ್ನ ತಂಗಿ ತ್ರಿಷಿಮಾನ ಲೂಲು ಮಾಲ್ಗೆ ಕರ್ಕೊಂಡು ಹೋಗ್ತಾಳೆ. ಯಾಕಂದರೆ ಅಲ್ಲಿ ಕಂಪ್ಲೀಟ್ 1 ಫ್ಲೋರ್ ಫುಲ್ಲು ಚಿಲ್ಡ್ರನ್ಸ್ಗೆ ಹಾಗೆ ಅಡಲ್ಟ್ಸ್ಗೆ ಪ್ಲೇ ಏರಿಯಾ ಆ್ಯಕ್ಟಿವಿಟೀಸ್ ಮಾಡಿದ್ದಾರೆ. ಬನ್ನಿ ನನ್ನ ಮಗಳು ಏನು ಮಾಡ್ತಿದ್ದಾಳೆ ನೋಡೋಣ. ಸೊಪ್ಪು ಎಷ್ಟಮ್ಮ? ಸೊಪ್ಪು ಎಷ್ಟು? ಇನ್ನೇನಿದೆ? ಯಾವ ತರಕಾರಿ ಇದೆ? ಏನದು? ಬೇಡ ಹೋಗಿ, ನಿಮ್ಮಲ್ಲಿ ತರಕಾರಿ ಚೆನ್ನಾಗಿಲ್ಲ. ಇದೇ ಥರ ನಮ್ಮನೆ ಹತ್ರನೂ 100 ಮೀಟರ್ಸಲ್ಲಿ ಪ್ಲೇ ಗ್ರೌಂಡ್ ಮಾಡಿದ್ದಾರೆ. 200 ರೂಪೀಸ್ಗೆ ಐ ಥಿಂಕ್ 1 ಅವರ್ ಕೊಡ್ತಾರೆ. ಅಲ್ಲಂತೂ ವೀಕಲ್ಲಿ 3-4 ಟೈಮ್ಸ್ ಅಂತೂ ಅಮ್ಮ ಕರ್ಕೊಂಡು ಹೋಗ್ತಾರೆ. ಇದಲ್ಲದೆ ಮನೇಲಿ ಜೀಪು, ಸ್ಕೇಟಿಂಗು, ಸ್ಲೈಡರು, ಕಾರ್ ಗೇಮ್ಗಳು ಇದೆಲ್ಲ ಇದ್ರೂ ಎಕ್ಸ್ಟ್ರಾ ಇದೆಲ್ಲ ಇವಳಿಗೆ. ಆದರೂ ನಾನು ದುಡಿತಿರೋದೆಲ್ಲ ನನ್ನ ಮಗುಗೋಸ್ಕರನೇ. ಅವಳ ಖುಷಿನೇ ನನ್ನ ಖುಷಿ. ಹಾಗಾಗಿ ಇದೆಲ್ಲ ನನಗೇನು ಅನಿಸೋದಿಲ್ಲ. ಫ್ರೆಂಡ್ಸ್, ಇನ್ನು ಮುಂದೆ ನಾನು ಕೆಲವೊಂದು ನೀತಿ ಕಥೆಗಳ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋ ಮೂಲಕ ನನಗೆ ಸಪೋರ್ಟ್ ಮಾಡಬೇಕು.
ಗೇಮ್ ಮುಗಿದ ತಕ್ಷಣ 3rd ಫ್ಲೋರಿಂದ 4th ಫ್ಲೋರಿಗೆ ಬಂದ್ವಿ. ತ್ರಿಷುಮಗೆ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ. ಸೊ ಐಸ್ ಕ್ರೀಮ್ ಪಾರ್ಲರ್ ನೋಡಿದ ತಕ್ಷಣ ಐಸ್ ಕ್ರೀಮ್ ಕೇಳೋದಕ್ಕೆ ಹಠ ಮಾಡಿದ್ಲು. ಸೊ ಐಬ್ಯಾಕೋ ಐಸ್ ಕ್ರೀಮಲ್ಲಿ ನಾನು ಸ್ಟ್ರಾಬೆರಿ ವಿತ್ ಚಾಕ್ಲೇಟ್ ಐಸ್ ಕ್ರೀಮ್ ಕೊಡಿಸ್ದೆ. ನಾವು ಇದೇ ಐಬ್ಯಾಕೋ ಐಸ್ ಕ್ರೀಮ್ ಆಚೆಗಡೆ ತೊಗೊಂಡ್ರೆ 100 ರೂಪಿ 200 ರುಪೀಸ್ ಒಳಗಡೆ ಬಂದುಬಿಡುತ್ತೆ. ಬಟ್ ಮಾಲ್ಗಳಲ್ಲೆಲ್ಲ 500+ ಇಟ್ಕೋಬೇಕು. ನನ್ನ ತಂಗಿಗೆ ಚೀಸ್ ಚಿಕನ್ ಅಂದರೆ ತುಂಬ ಇಷ್ಟ. ಸೊ ಯಾವಾಗ ಬಂದ್ರೂ ಪಂಜಾಬಿ ಗ್ರಿಲ್ಸಲ್ಲಿ ನಾವು ಚೀಸ್ ಚಿಕನ್ ತಿಂದ್ಬಿಟ್ಟೆ ಹೋಗ್ತೀವಿ. ಕೂತ್ಕೊಂಡು ತಿನ್ನೋಣ ಅಂದರೆ ಆಲ್ರೆಡಿ ನನ್ನ ತ್ರಿಷುಮ ಅರ್ಧಕ್ಕರ್ಧ ಖಾಲಿ ಮಾಡ್ಕೊಂಡು ಬರ್ತಾ ಇದ್ದಾಳೆ. ಹಾಗೆ ಒಂದ್ಸಲ ನನ್ನ ತ್ರಿಷುಮ ತುಂಟಾಟ ನೋಡಿ. ಚಿಕನ್ ತಿಂದು ಹ್ಯಾಂಡ್ ವಾಶ್ ಮಾಡಿ ಅಲ್ಲಿಂದ ನಾವು ಹೊರಡೋದ್ರೊಳಗಡೆ 6:30 7 o'clock ಹಾಗೆ ಹೋಯಿತು. ನಾವು ಅಲ್ಲಿಗೆ ಹೋಗಿದ್ದು ಈವ್ನಿಂಗ್ ಅರೌಂಡು 3 to 4 o'clock ಆಗಿತ್ತು. ತ್ರಿಷುಮಗೆ ಮಾಲ್ ಅಂದರೆ ತುಂಬ ಇಷ್ಟ. ಅವಳನ್ನ ಅಲ್ಲಿಂದ ಎಳ್ಕೊಂಡು ಹೋಗೋದು ಒಂದು ದೊಡ್ಡ ಕೆಲಸನೇ ಆಗುತ್ತೆ. ನನ್ನ ವೀಕೆಂಡ್ ರೂಟೀನ್ ಯಾವಾಗಲೂ ಹೀಗೆ ಇರುತ್ತೆ. ನಾನು ಫ್ಯಾಮಿಲಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅಲ್ಲಿಂದ ಓಲಾ ಬುಕ್ ಮಾಡಿಕೊಂಡು ನಾವು ಮನೆಗೆ ಹೊರಟ್ವಿ. ನಾನು ಸ್ಟಾರ್ಟಿಂಗೇ ಹೇಳಿದಾಗೆ ಇದು ನನ್ನ ಮೊದಲನೇ ವ್ಲಾಗ್ ಆಗಿರುತ್ತೆ. ಏನೇ ಮಿಸ್ಟೇಕ್ಸು ನಿಮಗೆ ಕಾಣಿಸಿದ್ರು ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.